ಅಫಜಲ್ಪುರ ತಾಲೂಕಿನಲ್ಲಿ ಇದೇ ದಿನಾಂಕ 23/2/2026ರಂದು ಜಸ್ಕಂ ಮುತ್ತಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾಡ್ತಾಯಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ KB ಜಸ್ಕಂನವರು ರೈತರ ಮೇಲೆ ನಿರ್ಲಕ್ಷ್ಯ ವಹಿಸುತ್ತಿರೋದ್ರಿಂದ, ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಿರೋದ್ರಿಂದ, ರೈತರ ಬಗ್ಗೆ ಒಂದು ಕೆಟ್ಟ ಅವಾಚ್ಯ ಶಬ್ದಗಳು, ರೈತರು ಕರೆ ಮಾಡಿದರೆ ಅವಾಚ್ಯ ಶಬ್ದಗಳನ್ನು ಮಾತನಾಡುವುದರಿಂದ, ಅದೇ ರೀತಿ ಸುಮಾರು 7-8 ವರ್ಷಗಳ ಹಿಂದೆ 50 ರೂಪಾಯಿ ರೈತರಿಂದ RR ನಂಬರ್ ಸಲುವಾಗಿ 50 ರೂಪಾಯಿಯನ್ನು ತುಂಬಿಕೊಂಡಿದ್ರು. ಅದು ಕೂಡ ಇವತ್ತು RR ನಂಬರ್ ನೀಡಿಲ್ಲ. ಅದೇ ರೀತಿ ಮತ್ತು ಇವತ್ತು ನಮ್ಮ ಬೆಳವಣಿಗೆಯಲ್ಲಿ ಸುಮಾರು 4-5 TCಗಳನ್ನು ನಮ್ಮ ಜಸ್ಕಂನವರು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಇವತ್ತು ರೈತರು ಗ್ರಾಮದವರು ಕತ್ತಲಲ್ಲಿದ್ದಾರೆ. ಅದು ಕೇಳಿದ್ರೆ ಏನರ ಒಂದು ನೆಪ ಹೇಳುವಂಥ ಕೆಲಸ ಮಾಡ್ತಾರೆ. ಮತ್ತು TC ರಿಪೇರಿ ಬಂದರೆ ಅಲ್ಲಿ ಸುಮಾರು 25-30 ಸಾವಿರ ರೂಪಾಯಿ TC ರಿಪೇರಿ ಹೆಸರು ಹೇಳಿ ದುಡ್ಡು ತೊಗೊಳ್ಳುವಂಥ ಕೆಲಸ ಇವತ್ತು ನಮ್ಮ ಅಫಜಲ್ಪುರ ಭಾಗದಲ್ಲಿ ಮಾಡ್ತಾಯಿದ್ದಾರೆ ಅಂತೇಳಿ ಸುಮಾರು ರೈತರು ಕರೆ ಮಾಡಿ ಹೇಳ್ತಾ ಇದ್ದಾರೆ. ರೈತರು ಅಲ್ಲದೆ ನಿರ್ಲಕ್ಷ್ಯ ವಹಿಸಿ ಇವತ್ತು KB ಅವ್ರ ನಿರ್ಲಕ್ಷ್ಯದಿಂದ ಸುಮಾರು 50ರಿಂದ 100 ಕಬ್ಬಿನ ಗದ್ದೆಗಳು ಇವತ್ತು ಸುಟ್ಟು ಹೋಗಿವೆ. ಇವರು ಇದು ಕಾರಣ ಏನಪ್ಪ ಅಂದರೆ KB ಅವರು ನಿರ್ಲಕ್ಷ್ಯ ವಹಿಸಿದ್ರಿಂದ ರೈತರ ಗದ್ದೆ ಸುಟ್ಟಿದೆ. ಇವತ್ತು ಫ್ಯಾಕ್ಟ್ರಿಯವರಿಗೆ ಕೇಳಿದ್ರೆ ಆ ಸುಟ್ಟಿ ಕಬ್ಬಿಗೆ ಈ ಸುಮಾರು 25% ಒಂದು 25 ಟನ್ ಕಬ್ಬಿದ್ರೆ 5 ಟನ್ ಕಬ್ಬು ಇವತ್ತು ಮೈನಸ್ ಮಾಡ್ತಿರೋದು ಇವತ್ತು ರೈತರಿಗೆ ಬಹಳ ಹಾನಿ ಆಗ್ತಾಯಿದೆ. ಹಾಗಾಗಿ ಇವತ್ತು ಅಫಜಲ್ಪುರಿನ KB ಜಸ್ಕಂದವರು ಸುಮಾರು ವರ್ಷಗಳಿಂದ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಇದ್ದಿರೋದ್ರಿಂದ ಅವರು ತಾಲೂಕಿನ ರೈತರ ಬಗ್ಗೆ ಭಾಳ ನಿರ್ಲಕ್ಷ್ಯ ವಹಿಸುತ್ತಾ ಇದ್ದಾರೆ. ಹಾಗಾಗಿ ನಮ್ಮ ರೈತ ಸಂಘಟನೆ ಹೊಂದಿದ 23/2/2026ರಂದು ಅಂಬೇಡ್ಕರ್ ಸರ್ಕಲಿನಿಂದ ಜಸ್ಕಂ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಲೇ ಮತ್ತು ಅದೇ ರೀತಿ ಇವತ್ತು ನಮ್ಮ ಮಾನ್ಯ ಹೀಗಾಗಿ ಇದೇ 23/2/2026ರಂದು ಇಡೀ ತಾಲೂಕಿನ ರೈತರು ಇವತ್ತು ಸಿಂಗಲ್ ಪೇಸ್ ಸಮಸ್ಯೆ ಆಗಲಿ, ಇವತ್ತು ಗದ್ದೆ ಕಬ್ಬಿನ ಗದ್ದೆ ಸುಳಿಯೋದಾಗಲಿ, ಇವತ್ತು ಕಬ್ಬಿನ ಬೀಜ ಇವತ್ತು ರೈತರು ಅತಿ ಹೆಚ್ಚು ಕಬ್ಬು ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಜಸ್ಕಂನವರು ಪದೇ ಸುಮಾರು 6-7 ಗಂಟೆಯಲ್ಲಿ ಒಂದು 10-15 ಸಲ ಕರೆಂಟ್ ತೆಗೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ರೈತರು ಗದ್ದೆಯಲ್ಲಿ ಕಬ್ಬು ಹಚ್ಚುವ ಸಮಯದಲ್ಲಿ ಕರೆಂಟ್ ತೆಗೆಯೋದ್ರಿಂದ ಇವತ್ತು ರೈತರಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಇವರು KB ಅವರ ನಿರ್ಲಕ್ಷ್ಯ ವಹಿಸುತ್ತಿರೋದ್ರಿಂದ ನಮ್ಮ ರೈತ ಸಂಘಟನೆಯಿಂದ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಇದೆ. ಹಾಗಾಗಿ ತಾಲೂಕಿನ ಎಲ್ಲ ರೈತ ಬಾಂಧವರು ಇವತ್ತು ಸೋಮವಾರ ಇದೇ 23ರಂದು ತಾವು ಬಂದು ಈ ಹೋರಾಟಕ್ಕೆ ಬೆಂಬಲ ನೀಡಿ ತಮ್ಮ ತಾಲೂಕಿನ ತಮ್ಮ ಗ್ರಾಮದ ಸಮಸ್ಯೆಗಳನ್ನು ಹೇಳುವಂಥ ಕೆಲಸ ಮಾಡಬೇಕಂತೇಳಿ ಇವತ್ತಿನ ದಿವಸ ತಮ್ಮೆಲ್ಲರಲ್ಲಿ ಮನವಿ ಸಲ್ಲಿಸ್ತಾ ಇದೆ.